ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಹ್ಯಾಂಡ್ ವರ್ಕ್ ಬ್ಲೌಸು, ಬ್ಯೂಟಿಫುಲ್ ಆಗಿರೋದು ಹ್ಯಾಂಡ್ ವರ್ಕ್ ಬ್ಲೌಸು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ವೀಡಿಯೋಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಡಿ. ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹ್ಯಾಂಡ್ ವರ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಗೆ ಬ್ಯಾಕ್ ನೆಕ್ ಡಿಸೈನ್ ಇದು ನೋಡಿ. ಬ್ಯಾಕ್ ನೆಕ್ಗೆ ಈ ಥರ ಒಂದು ಡಿಫ್ರೆಂಟಾಗಿ ಈ ಒಂದು ವರ್ಕ್ ಅನ್ನೋದು ರೆಡಿಯಾಗಿದೆ. ಒಂಥರ ಪಾಟ್ ನೆಕ್ ಶೇಪಲ್ಲ, ಈ ಥರ ಫುಲ್ಲು ಸ್ಕ್ಯಾಲಪ್ ಇರೋ ಡಿಸೈನು ಅಲ್ಲ, ಡಿಫ್ರೆಂಟಾಗಿದೆ ಇದೊಂದು. ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವರ್ಕ್ ಡಿಸೈನ್ ಹೇಗೆ ಅನಿಸ್ತು ನಿಮಗೆ ಕಮೆಂಟ್ ಮಾಡಿ. ಇದು ಬ್ಯಾಕ್ ಡಿಸೈನು ಈ ಥರ ಕಟ್ ವರ್ಕಲ್ಲಿ ಸ್ಕ್ಯಾಲಪ್ ಥರ ಒಂಥರ ಪಾಟ್ ನೆಕ್ ವಿತ್ ಕಟ್ ವರ್ಕ್ ಸ್ಕ್ಯಾಲಪ್ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ. ಫ್ರಂಟ್ಗೂ ಸೇಮ್ ಅದೇ ರೀತಿಯಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಇದು ಅಷ್ಟೇ ಫ್ರಂಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶೇಪ್ ಅನ್ನೋದು. ಇದು ಟ್ಯಾಸಲ್ಸ್ಗೆ ನೋಡಿ, ಟ್ಯಾಸಲ್ಸ್ಗೆ ಈ ಥರ ವರ್ಕ್ ಅನ್ನೋದು ಕೊಟ್ಟಿದ್ದಾರೆ. ಸ್ಲೀವ್ಗೆ ನೋಡಿ, ಸ್ಲೀವ್ಗೆ ಇಲ್ಲಿ ಏನಾಗಿದೆ ಅಂದರೆ ಪ್ಲೈನ್ ಕ್ಲಾತ್ ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡಿಸಿದ್ದು ವರ್ಕ್ ಅನ್ನೋದು ಮಾಡಿಸಿರೋದು. ಯಾಕಂದರೆ ಈ ಬಾರ್ಡ್ರ್ ಮೇಲೆ ವರ್ಕ್ ಬಂದರೆ ನಿಮಗೆ ವರ್ಕ್ ಅನ್ನೋದು ಹೈಲೈಟಾಗಿ ಕಾಣಲ್ಲ ಅಂತ ಆ ಪ್ಲೈನ್ ಕ್ಲಾತ್ ಮೇಲೆ ನಿಮಗೆ ವರ್ಕ್ ಅನ್ನೋದು ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ರೀತಿ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿಸಿರೋದು. ಅದನ್ನು ಈ ಒಂದು ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೆಕ್ ವಿಡ್ತು ನೋಡಿ, ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ನನಗಿಲ್ಲಿ ನೆಕ್ ವಿಡ್ತು 5.25 ಬರ್ತಿದೆ. ಈಗ ನಾನು ಲೆಂತ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂಗೆ ರೆಡಿ ಬೇಕಾಗಿರೋದು 14.25, 1 ಇಂಚ್ ಆ್ಯಡ್ ಮಾಡ್ಕೊಂಡು 15.25ಗೆ ನಾನು ಆಲ್ರೆಡಿ ಮಾರ್ಕ್ ಅನ್ನೋದು ಮಾಡಿಕೊಂಡು ಲೆಂತ್ ಮಾರ್ಕ್ ಅನ್ನೋದು ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ ಎಷ್ಟು ತಗೋಬೇಕು ಅನ್ನೋದು ನೋಡಿ. ನೆಕ್ ವಿಡ್ತ್ ತಗೋತಿದ್ದೀನಿ ನಾನು. ಈ ಒಂದು ಶೇಪು ಒಂಥರ ಪಾಟ್ ಶೇಪ್ ಸ್ಕ್ಯಾಲಪ್ ಬಂದಿದೆಯಲ್ಲ, ಸೊ ನಮ್ಗೆ ಅಷ್ಟೊಂದು ಬ್ರಾಡ್ ಬರಲ್ಲ. ಸೊ ಹಾಗಾಗಿ ನಾನು 2.25 ಈ ಒಂದು ನೆಕ್ ವಿಡ್ತನ್ನು ತೊಗೊತೀನಿ, ಚೆನ್ನಾಗಿ ಬರುತ್ತೆ ಅಂತ. ಸೊ 3 ಇಂಚು ಶೋಲ್ಡರ್ ಅನ್ನೋದು ತಗೋತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಷ್ಟು ತಗೊಂಡಿದ್ದಾದಮೇಲೆ ಒಂದು ಸಲ ಬ್ಲೌಸ್ ಎತ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಶೋಲ್ಡ್ರ್ ಎಷ್ಟಿದೆ ಅಂತ. ನನಗೆ ಶೋಲ್ಡ್ರ್ ಇದೆ, ನನ್ನ ಒಂದು ಬ್ಲೌಸ್ ಮೆಷರ್ಮೆಂಟಿಗೆ 2.25 ಇಂಚಿಗೆ ನನಗೆ ಶೋಲ್ಡ್ರ್ ಅನ್ನೋದಿದೆ. ಸೊ ನಾನು 3/4 ಇಂಚ್ ಆ್ಯಡ್ ಮಾಡಿಕೊಂಡು 3 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಆರ್ಮೋಲು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೊಳ್ಳಿ ಬ್ಲೌಸ್ನ ನೀಟಾಗಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ಹಿಂಗೆ ತಗೊಳ್ಳಿ. ನಿಮ್ಗೆ ಎಲ್ಲಿಗೆ ಬರುತ್ತೆ ನೋಡಿ, 5.5ಗೆ ಬರುತ್ತೆ. 5.5ಗೆ ನಾವು ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಆ್ಯಡ್ ಮಾಡ್ಕೊಂಡು ನಾವು 6 ಇಂಚಸ್ಗೆ ನೋಡಿ, 6 ಇಂಚಸ್ಗೆ ಮಾರ್ಕ್ ಅನ್ನೋದು ಮಾಡ್ಕೊಳ್ಳೋಣ. 5 ಇಂಚ್ ಒಂದು 1/2 ಇಂಚು ನಮಗೆ ಶೋಲ್ಡ್ರ್ ಅಟ್ಯಾಚ್ಗೆ ಹೋಗುತ್ತಲ್ಲ, ಸೊ ಹಾಗಾಗಿ 6 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡೋಣ. ನೋಡಿ, ಇಲ್ಲಿ 5.25 ಇದೆ. ಇಲ್ಲಿ ಡೌನ್ನಲ್ಲೂ ನೀವು 5.25ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಈಗ ನಾವು ವೇಸ್ಟ್ ಮೆಷರ್ಮೆಂಟ್, ಬ್ಲೌಸಲ್ಲಿ ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ವೇಸ್ಟ್ ಮೆಷರ್ಮೆಂಟ್ ತೊಗೋಬೇಕಾದ್ರೆ ನೀವು ಈ ಒಂದು ಕಾಜಾ ಪಟ್ಟಿನ ಬಿಟ್ಬಿಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಥರ ಕ್ಲಾತ್ ಜೊತೆಗೆ ಟೇಪ್ನೂ ಈ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲೂ ಲೂಸ್ ಬೀಳದೆ ಟೈಟಾಗಿ ಇಟ್ಕೊಂಡು ನೋಡಿ, ಇಲ್ಲಿ 30 ಬಂತು. ಅವರೊಂದು 1/2 ಇಂಚು ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು 1/2 ಇಂಚ್ ಲೂಸ್ ಇಟ್ಟೆ, 30.25 ಆಯಿತು. ಸೊ ಅದರಲ್ಲಿ /4 ತೊಗೊಂಡ್ರೆ ನಿಮಗೆ ಒಂದು 7 ಇಂಚು, 1 ಇಂಚ್ ಎಕ್ಸ್ಟ್ರಾ ಒಂದು ಗೆರೆಯಷ್ಟು ಎಕ್ಸ್ಟ್ರಾ ಬರುತ್ತೆ. ಅಷ್ಟು ತೊಗೊಳ್ಳಿ. ಮತ್ತು ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ನಾನೊಂದು 3/4 ಇಂಚ್ ಕ್ಲಾತ್ನ ಬಿಟ್ಟಿದ್ದೀನಿ. ನಿಮ್ಗೆ 2 ಇಂಚ್ ಬೇಕಾದ್ರೂ ಬಿಟ್ಕೊಳ್ಳಿ, ಇಲ್ಲ 1.5 ಇಂಚ್ ಬೇಕಾದ್ರೂ ನೀವು ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಿಡ್ಬೋದು. ಈಗ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 8.25 ಇದೆ ನನ್ನದು ಚೆಸ್ಟ್ ಮೆಷರ್ಮೆಂಟು. ಬ್ಲೌಸಲ್ಲಿ 8.25 ಇದೆ. ನಾನಿಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಲ್ಲ, ವೇಸ್ಟಲ್ಲೂ ಅಷ್ಟೇ, ಇಲ್ಲಿ ಮತ್ತು ಚೆಸ್ಟಲ್ಲೂ ಅಷ್ಟೇ 1/2 ಇಂಚು ಲೂಸ್ ಇಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 9.25 ಮೆಷರ್ಮೆಂಟ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟ್ ಮತ್ತು ವೇಸ್ಟ್ ಪಾಯಿಂಟ್ನ
ಸೇರಿಸ್ತಾ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟು ತಗೋಬೇಕು ಅಂತ ಆರ್ಮೋಲ್ ರೌಂಡಿಂಗ್ ತಗೋತಾ ಇದ್ದೀನಿ ನಾನು 1/4 ಇಂಚು. 1/4 ಇಂಚ್ ತೊಗೊಂಡ್ಮೇಲೆ ನೀವು ಅಲ್ಲಿ ದೊಡ್ಡ ಸೈಜ್ ಬ್ಲೌಸ್ ಆದರೆ 1.5 ತಗೊಳ್ಳಿ, ಚಿಕ್ಕ ಸೈಜ್ ಬ್ಲೌಸ್ ಆದರೆ 1/4 ತಗೊಳ್ಳಿ. ಈ ಒಂದು 6 ಇಂಚಸ್ ಇದೆ, ಅದಕ್ಕೆ ಮಿಡ್ಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ 3 ಇಂಚಸ್ಸು. ನೋಡಿ, ಈ ಒಂದು ಸ್ಕೇಲು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಆರ್ಮೋಲ್ ರೌಂಡಿಂಗ್ ಶೇಪ್ ಕೊಡೋದಕ್ಕೆ. ಇಷ್ಟಾದಮೇಲೆ ನಾನು ನೆಕ್ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ನೋಡಿ, ನೀಟಾಗಿ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಿಮ್ಮ ಕ್ಲಾತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗಿಲ್ಲಿ 3/4 ಇದೆ ಕ್ಲಾತ್ ನನಗಿಲ್ಲಿ. ನಾನು ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 4/4ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊತೀನಿ. ಯಾಕಂದರೆ ನನಗೆ 1/2 ಇಂಚ್ ಫೋಲ್ಡಿಂಗ್ ಹೋಗುತ್ತಲ್ಲ ಬಾಟಮ್ಗೆ, ಅದರಿಂದ ನಾನಿಲ್ಲಿ ಯಾವುದೇ ರೀತಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ತಾಯಿಲ್ಲ. ಯಾಕಂದರೆ ನಾವು ವರ್ಕ್ ಬ್ಲೌಸಲ್ಲಿ ಯಾವ ಶೇಪ್ ಬಂದಿದೆಯೋ ಆ ಶೇಪಲ್ಲಿ ನಾವು ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಯಾವುದೇ ಶೇಪು ನಾನು ಡ್ರಾ ಮಾಡ್ಕೋತಾ ಇಲ್ಲ. ಈಗ ಆರ್ಮೋಲ್ ಎಷ್ಟಿದೆ ಲೂಸು ಅಂತ ನೋಡೋಣ. 8.5 ಇದೆ ಆರ್ಮೋಲ್ ಲೂಸಿಂಗ್. ಆಯಿತಾ? ಇದರಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 8 ಇದೆ. ಸೊ ನಮ್ಗೆ 1/2 ಇಂಚು ಇಲ್ಲಿ ಸ್ಟಿಚ್ಚಿಂಗಿಗೆ ಹೋದರೆ ನಮಗಿಲ್ಲಿ ರೆಡಿ 8 ಬರುತ್ತೆ. ನೋಡಿ, ಕರೆಕ್ಟಾಗಿ 8 ಇಂಚ್ ಬರುತ್ತೆ ನಮಗೆ. ಈಗ ನನಗೆ ಕರೆಕ್ಟಾಗಿದೆ ಮಾರ್ಕಿಂಗ್ ಅನ್ನೋದು. ಈಗ ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿಕೊಂಡು ನೀಟಾಗಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ. ನೆಕ್ಕನ್ನು ನೀವು ವರ್ಕ್ ಬ್ಲೌಸ್ ಯಾವುದೇ ವರ್ಕ್ ಬ್ಲೌಸ್ನ ಕಟ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಲೈನಿಂಗಲ್ಲಿ ನೀವು ನೆಕ್ ಅನ್ನೋದನ್ನು ಕಟ್ ಮಾಡ್ಕೋಬಾರ್ದು. ನೆಕ್ ಅನ್ನೋದು ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಕೊಡೋದು, ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ನೆಕ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೋಬಾರ್ದು. ನನ್ನ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡಿಕೊಂಡೆ ಈ ಒಂದು ಬ್ಯಾಕ್ ಪಾರ್ಟ್ ಅನ್ನೋದು. ಇಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋತಾ ಇದ್ದೀನಿ. ಈಗ ಡಾಟಿಗೆ ನಾನು ಮಾರ್ಕಿಂಗ್ ನೋಡಿ, ಶೋಲ್ಡ್ರಿಗೆ ಮಿಡ್ಲ್ ಕರೆಕ್ಟಾಗಿ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೋತೀನಿ. ಮಾರ್ಕ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ನಿಮಗೊಂದು ಸ್ಟ್ರೈಟ್ ಲೈನ್ ಬೀಳುತ್ತೆ. ಅದ್ರ ಮೇಲೆ ನಾನು ಒಂದು 4 ಇಂಚಷ್ಟು ಲೆಂತ್ ತೊಗೊಳ್ತೀನಿ. 4 ಇಂಚಸ್ ಲೆಂತ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು, ನಾವು 1 ಇಂಚ್ ಏನು ಡಾಟಿಗೆ ಬಿಟ್ಟಿದ್ದೀವೋ ಸೊ ಎರಡನ್ನೂ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ ನೀವು ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೂ ನಿಮಗೆ ಈ ಒಂದು ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಈ ರೀತಿಯಾಗಿ ಮಾರ್ಕ್ ವೀಲ್ ಇಲ್ಲ ಅನ್ನೋರು ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ಅನ್ನೋದು ಆಗುತ್ತೆ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ ಮುಗೀತು ನಂದು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡೋಣ. ನೋಡಿ, ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ಇರ್ತದೋ ಆ ಸೈಡ್ಗೆ ಹಾಕ್ಕೊಳ್ಳಿ ಕ್ಲಾತ್ನ. ನಾನು ನೋಡಿ ಈ ಥರ ಹಾಕ್ಕೊಂಡೆ, ಈ ಥರ ಬೇಡ ಅಂದ್ಕೊಂಡು ಉಲ್ಟಾ ಹಾಕ್ಕೊಂಡು ನೋಡಿ, ಇದು ಲೆವೆಲ್ ಆಗಿಲ್ಲ ಕ್ಲಾತ್ ನನಗೆ. ಸೊ ಅದಕ್ಕೆ ನಾನು ಒಂದು ಸ್ಟ್ರೈಟಾಗಿ ಒಂದು ಮಾರ್ಜಿನ್ಗೆ ಕ್ಲಾತ್ ಲೆವೆಲ್ ಆಗಿಲ್ಲಲ್ಲ, ಸೊ ಆ ಲೈನ್ ಒಂದು ಡ್ರಾ ಮಾಡಿಕೊಂಡು ಅಲ್ಲಿ ಕ್ಲಾತ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ ಅಂತ ಈ ಥರ ಡ್ರಾ ಮಾಡಿಕೊಂಡೆ. ಈಗ ಈ ಒಂದು ಬ್ಯಾಕ್ ಪಾರ್ಟ್ನ 1/4 ಇಂಚ್ ಮಾರ್ಜಿನ್ ಬಿಟ್ಟು ಈ ಕಡೆಗೆ ಇಟ್ಕೊಂಡು ಅದು ಬ್ಯಾಕ್ ಪಾರ್ಟ್ ಏನಿದೆಯೋ ಅದೇ ಅದ್ರ ಪಕ್ಕನೇ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ಫ್ರಂಟ್ ಪಾರ್ಟ್ಗೆ ಆರ್ಮೋಲ್ ಹತ್ರ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ನಿಮ್ಮ ಮಾರ್ಕಿಂಗ್ ಹಂಗೆ ನೀಟಾಗಿ ಬೀಳುತ್ತೆ. ನೋಡಿ, ನೆಕ್ ವಿಡ್ತ್ ತಗೋತಾ ಇದ್ದೀನಿ ನಾನಿಲ್ಲಿ 2.25 ಇತ್ತಲ್ಲ, ಅದಕ್ಕೆ 1/4 ಇಂಚ್ ಆ್ಯಡ್ ಆಗುತ್ತೆ. ಯಾಕಂದರೆ ಅಲ್ಲಿ ನಾನು ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಬಿಟ್ಟಿದ್ದೀನಲ್ಲ, ಹಾಗಾಗಿ ಫ್ರಂಟಲ್ಲಿ ಈ ವರ್ಕ್ ಎಷ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳಿ. ನಂಗೆ ನೋಡಿ 7.5 ಬಂದಿದೆ. ರೆಡಿ ನಮಗೆ 7 ಬರುತ್ತೆ. ಸೊ 7.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ನೆಕ್ ಶೇಪನ್ನು ಡ್ರಾ ಮಾಡಲ್ಲ, ಹಾಗೆಯೇ ನೆಕ್ದು ಇದು ಪೀಸ್ ಅನ್ನೋದು ಕಟ್ ಮಾಡಲ್ಲ. ನೋಡಿ, ಆರ್ಮೋಲು ಬ್ಯಾಕ್ ಹೆಂಗಿದೆಯೋ ಹಂಗೆ ಹಾಕ್ಕೊಂಡಿದ್ದೀರಾ. ಮತ್ತು ಇಲ್ಲಿ 1/2 ಇಂಚ್ ನೀವು ಈ ಥರ ನೀಟಾಗಿ 1/2 ಇಂಚ್ ಅನ್ನೋದು ಶೇಪನ್ನು ತೆಗಿಬೇಕಾಗುತ್ತೆ. ಇಷ್ಟಾದಮೇಲೆ ನಾನು ಶೇಪ್ ಬೆಲ್ಟ್ಗೆ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ 2 ಇಂಚಸ್ ಅಷ್ಟು ಮೈನಸ್ ಮಾಡಿದ್ರೆ ನನಗೆ ನೋಡಿ ಇಲ್ಲೂ ಅಷ್ಟೇ 1.5 ಇಂಚು. ನಿಮ್ಗೆ ಉಕ್ಸ್ ಪಟ್ಟಿ ದೊಡ್ಡದು ಬೇಕಾ ಉದ್ದ ಬೇಕಾ, ಸೊ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಸ್ವಲ್ಪ ಶಾರ್ಟ್ ಬೇಕಾದ್ರೆ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 3.5 ಇಂಚಿಗೆ ಒಂದು ಮೈನಸ್ ಮಾಡ್ಕೊಳ್ಳಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ಚೆಸ್ಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಹೆವಿ ಚೆಸ್ಟ್ ಇರೋರಿಗೆ ಸ್ವಲ್ಪ 3 ಇಂಚಸ್ ತೊಗೊಳ್ಳಿ, ನಾರ್ಮಲ್ ಆಗಿದೆ 2.5 ತೊಗೊಳ್ಳಿ. ಇಲ್ಲ ತುಂಬ ಸಣ್ಣ ಇದ್ದಾರೆ ಬ್ಲೌಸ್ ಮೆಷರ್ಮೆಂಟ್ ಅನ್ನೋರಿಗೆ ನೀವು 2 ತೊಗೊಂಡ್ರು ನಿಮ್ಗೆ ನಡೆಯುತ್ತೆ.
ಸೊ ಇಲ್ಲಿ ನಾವು ಡಾಟ್ಸ್ಗೆ 3 ಇಂಚ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಇಲ್ಲಿ ಅದರಲ್ಲಿ ಅರ್ಧ 1.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಈ ರೀತಿಯಾಗಿ. ಇಲ್ಲೂ ಅಷ್ಟೇ ನಾನೊಂದು 1/2 ಇಂಚಷ್ಟು ಕ್ರಾಸಾಗಿ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ ಈ ರೀತಿ ಒಂದು ಸಲ ಕಟ್ ಮಾಡಿ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಬೇಕಾರೆ. ನೋಡಿ ಇದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನಾನು ಲೆಂತ್ ತೊಗೊತಾ ಇದ್ದೀನಿ 3 ಇಂಚಷ್ಟು. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಈ ಡಾಟು ವೆರಿ ಇಂಪಾರ್ಟೆಂಟು, ಮಿಡ್ಲ್ ಡಾಟು. ಸೊ ಹಾಗಾಗಿ ನಾನು ನೋಡಿ ಚೆಸ್ಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ. ನೋಡಿ ನನಗೆ ಈ ಒಂದು ಮೆಜರ್ಮೆಂಟ್ ಬ್ಲೌಸ್ಗೆ ಚೆಸ್ಟ್ ಪಾಯಿಂಟ್ ನನಗೆ 10.5 ಬರ್ತಿದೆ. 10.5 ನಾನು 1/2 ಇಂಚನ್ನ ಪ್ಲಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಶೋಲ್ಡ್ರ್ ಅಟ್ಯಾಚ್ಗೆ 1/2 ಇಂಚು ಪ್ಲಸ್ ಮಾಡಿಕೊಂಡ್ರೆ 11 ಬರುತ್ತೆ. 11ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಲೈನ್ ಸ್ಟ್ರೈಟಾಗಿ ಇಲ್ಲೂ ಸಹ ಒಂದು ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಿದ್ದಾಯ್ತಾ. ಸೊ ಈಗ 4th ಡಾಟ್ ಇಲ್ಲಿಂದ 1.5 ಇಂಚ್ ಇಲ್ಲ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 4th ಡಾಟ್ಗೆ ನೀವು ಶೇಪ್ ಅನ್ನೋದು ಹಾಕಬೇಕಾಗತ್ತೆ. ಸೊ ಇಲ್ಲೂ ಅಷ್ಟೇ ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಇಲ್ಲಾಂದರೆ ಮಾರ್ಕ್ ವೀಲ್ ತೊಗೊಂಡು ಮಾರ್ಕ್ ವೀಲಿಂದ ನೀವು ಮಾರ್ಕ್ ಮಾಡಿಕೊಂಡ್ರು ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡೆ. ನೋಡಿ ಫ್ರಂಟ್ ಪಾರ್ಟ್ ನಮಗೆ ಲುಕ್ಕು ಈ ರೀತಿ ಕಾಣಿಸುತ್ತೆ. ಈ ಒಂದು ಮಾರ್ಕಿಂಗ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಈ ರೀತಿ ಮಾರ್ಕ್ ಮೇಲೇ ನೀಟಾಗಿ ಕಟ್ ಅನ್ನೋದು ಮಾಡಿಕೊಂಡೆ. ನೋಡಿ ಇದನ್ನು ಮಾರ್ಜಿನ್ ಸಮ ಇಲ್ಲ ಅಂತ ನನ್ನ ಕ್ಲಾತು ಅಂತ ಹೇಳ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನ ಎಕ್ಸ್ಟ್ರಾ ಕ್ಲಾತ್ ಇದು ಕಟ್ ಮಾಡಿಬಿಡ್ತಾ ಇದ್ದೀನಿ. ನೆಕ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೋಬೇಡಿ. ಈ ಒಂದು ಮಿಷಿನ್ ವರ್ಕ್ ಆಗಲಿ, ಎಂಬ್ರಾಯ್ಡ್ರಿ ವರ್ಕ್ ಆಗಲಿ, ಇಲ್ಲ ಹ್ಯಾಂಡ್ ವರ್ಕ್ ಆಗಲಿ ಯಾವುದೇ ಮಾಡಿಸ್ಲಿ ನೀವು ನೆಕ್ ಅನ್ನೋದು ಕಟ್ ಮಾಡ್ಕೋಬಾರ್ದು. ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಳ್ಳಿ. ಸೊ ನೀವು ಯಾವುದಾದ್ರು ಒಂದು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಯಾವುದಾದ್ರು ಎರಡರಲ್ಲಿ ಒಂದು ಮಾಡಿ ಸಾಕು. ನಿಮಗೆ ಗೊತ್ತಾಗಲಿ ಅಂತ ನಾನು ಎರಡು ಇಲ್ಲಿ ಮಾಡಿದ್ದು. ನೋಡಿ ಫ್ರಂಟ್ ಪಾರ್ಟ್ ನಂದು ಕಟ್ಟಿಂಗ್ ಅನ್ನೋದು ಮುಗೀತು. ಈ ಒಂದು ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬ್ಲೌಸ್ ಅನ್ನೋದು ಕಟ್ ಮಾಡ್ಕೋಬೋದು. ಇದು ನೋಡಿ ನಿಮಗೆ ಈ ಒಂದು ಬ್ಲೌಸು ಆರ್ಮೋಲ್ ಲೂಸ್ ಎಷ್ಟು ಬೇಕು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ತೊಗೊಂಡು ನೋಡಿ ನನಗೆ 10.25 ಬರ್ತಿದೆ. 10.25 ನಾನು 1 ಇಂಚ್ ಮೈನಸ್ ಮಾಡಿ 9.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊತೀನಿ. 9.25ಗೆ ಬರಲ್ಲ ಇಲ್ಲಿ. ನೋಡಿ ಈ ಒಂದು 2 ಪೀಸ್ ಮಾತ್ರ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಯಾಕಂದರೆ ಆ ಒಂದು 2 ಪೀಸಿಗೆ ಮಾತ್ರ ಬಟ್ಟೆ ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ನೀವು 4 ಪೀಸ್ಗೂ ಕಟ್ಕೋಬೇಕಾಗುತ್ತೆ, ಅದು ರಿಸ್ಕಿ ಆಗುತ್ತೆ. ಸೊ ಹಾಗಾಗಿ ನೋಡಿ ನನಗಿಲ್ಲಿ ಬ್ಲೌಸ್ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನನಗೆ ಅವ್ರು ಹೇಳಿದ್ರು ರೆಡಿ ನನಗೆ 11 ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದು ಆ್ಯಡ್ ಮಾಡ್ಕೊಂಡು ನಾನು 12 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೋತೀನಿ. ಇದು ಅಷ್ಟೇ ಮಾರ್ಜಿನ್ ಸಮ ಇಲ್ಲ. ಸೊ ಹಾಗಾಗಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಲೆಂತು 12 ಇಂಚಸ್ ತಗೋತೀನಿ. ಈ ರೀತಿ ನನಗೆ ರೆಡಿ 11 ಇಂಚಸ್ ಬರುತ್ತೆ. 9.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಸೊ ಇಲ್ಲೂ ಸಹ 9.25ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಮತ್ತು ನಾನು 3.5 ಇಂಚ್ಗೆ ಡೌನಿಂಗ್ ಅನ್ನೋದು ತಗೋತೀನಿ. ಇವಾಗ ಇಲ್ಲಿಂದ ಇಲ್ಲಿ ಟೇಪು ಇಟ್ಟು ನೋಡಿ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಇಲ್ಲೊಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ನನಗೆ 8 ಇಂಚಸ್ ಬಂದರೆ ಆರ್ಮೋಲ್ ಕರೆಕ್ಟಾಗಿರುತ್ತೆ. ನೀವು ಈಗಾಗಲೇ ನೋಡಿದ್ರಲ್ಲ. ಸೊ ಹಾಗಾಗಿ 5.5 ಇಂಚಿಗೆ ಇಲ್ಲೊಂದು ಮಾರ್ಕು, ಎಕ್ಸ್ಟ್ರಾ ನೀವು ಕ್ಲಾತ್ ಎಷ್ಟು ಬಿಟ್ಟಿದ್ರು ಅಷ್ಟು ಮಾರ್ಕಿಂಗ್ ಮಾಡಿ ಈ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇದು ಸ್ಲೀವ್ಸ್ದು ತುಂಬಾ ಈಸಿಯಾಗಿ ಆಗುವಂತಹ ಒಂದು ಕಟ್ಟಿಂಗ್ ಅಂತಲೇ ಹೇಳ್ಬೋದು. ಇದನ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಈ ಶೇಪಲ್ಲಿ ನೀವು ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದಾದರೆ ನಿಮಗೆ ಸ್ಲೀವ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಫ್ರಂಟ್ ಶೇಪ್ ಅನ್ನೋದು ಕಟ್ ಮಾಡ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಕಟ್ ಮಾಡ್ತೀನಿ. ಸೊ ಹಾಗಾಗಿ ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ ಕ್ಲಾತು. ನೋಡಿ ಉಳಿದಿರೋ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ ತೊಗೊಳ್ಳಿ. ನಿಮಗೆ ಶೇಪ್ ಬೆಲ್ಟ್ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 10.25 ಬೇಕಾಗುತ್ತೆ. ನಾನು 1/2 ಇಂಚ್ ಆ್ಯಡ್ ಮಾಡಿಕೊಂಡು 10.25 ತೊಗೊಂಡೆ. ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ. ಬೇಕಾದ್ರೆ ನೀವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಯಾವಾಗಲೂ ಆಗಲಿ ಎಕ್ಸ್ಟ್ರಾ 1/2 ಇಂಚನ್ನ ತೊಗೋತೀನಿ. ನೋಡಿ ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ.
ಈ ಥರ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಈ ಒಂದು ಶೇಪ್ ಪ್ರಕಾರ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಬೆಲ್ಟು ನಿಮ್ಮ ಫ್ರಂಟ್ ಪಾರ್ಟ್ ಅನ್ನೋದು ಫಿಟ್ಟಿಂಗು ತುಂಬಾ ನೀಟಾಗಿ ಕೂರುತ್ತೆ. ಇಲ್ಲಿ 1/4 ಇಂಚಷ್ಟು ನಾನು ಕ್ರಾಸಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಇದು ಫ್ರಂಟ್ ಪಾರ್ಟ್ಗೆ ಅಂತ ಒಂದು ಮ್ಯಾಚ್ ಇಟ್ಕೊತಾ ಇದ್ದೀನಿ. ಇಷ್ಟು ಈ ಒಂದು ಬ್ಲೌಸು ಕಟ್ಟಿಂಗ್ ಅನ್ನೋದು. ಸೊ ಇದನ್ನು ಈ ಒಂದು ಬ್ಲೌಸ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಿಷಿನ್ ಮೇಲೆ ಹಾಕಿ ಕಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ತೀನಿ. ನೀವು ಯಾವುದೇ ರೀತಿ ಹ್ಯಾಂಡ್ ವರ್ಕ್ ಬ್ಲೌಸನ್ನು ಕಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗತ್ತೆ. ಹೇಗಂದರೆ ಆಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಫ್ಲೋರ್ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಡ್ತೀನಿ. ಇಷ್ಟು ನನ್ನ ಒಂದು ಈ ಬ್ಲೌಸು ಕಟ್ಟಿಂಗ್ ಮೆಥಡು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.